ಏ ರೇಣುಕಾ ಭಾವ, ರೇಣುಕಾ, ನಿನಗೆ ಇನ್ನೊಬ್ಬ ತಮ್ಮ ಹುಟ್ಟಿದಾನಮ್ಮ. ಅಂದ್ರೆ ಅಕ್ಕಂಗೆ ಹೆರಿಗೆ ಆಯ್ತಾ? ಹೌದು, ಯಾವಾಗ? ಇವತ್ತು ಬೆಳಗಿನ ಜಾವ ಗಂಡು ಮಗು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆಚಾರ್ಯರ ಹತ್ರ ಜಾತಕ ತೋರಿಸೋಣ ಅಂತ. ಎಂತ ಸಿಹಿ ಸುದ್ದಿ ಹೇಳಿದ್ರಿ ಭಾವ. ಈಗಲೇ ಊರಿಗೆಲ್ಲ ಈ ಸುದ್ದಿ ಮುಟ್ಟಿಸ್ತೀನಿ. ತಿಳಿಸುವೆ ಅಂತೆ. ಮನೇಲಿ ಅಕ್ಕ ಮಗು ಇಬ್ಬರೇ ಇದ್ದಾರೆ, ಹುಷಾರು. ಸರಿ ಭಾವ, ಹೋಗ್ತೀನಿ. ಬಿದ್ರಯ್ಯ, ಏ ಬಿದ್ರಯ್ಯ, ನಾನಪ್ಪ ಕಲ್ಯಾಣ ದೇವ. ಕಲ್ಯಾಣ ದೇವರು, ನಿಮ್ಮಂತ ದೊಡ್ಡ ಬಸ್ರು ನಮ್ಮಂತ ಕುಡುಕರನ್ನ ಮುಟ್ಬಾರ್ದು ಸ್ವಾಮಿ. ಮೈಲಿಗೆ ಆಯ್ತದೆ. ದೇಹವೆಂಬುದೇ ಮೈಲಿಗೆ ತುಂಬಿದ ಚೀಲ. ಮಡಿ ಯಾವುದು ಬಿದ್ರಯ್ಯ? ಮನುಜನ ಮಧ್ಯೆ ಪ್ರೀತಿ ಇರಬೇಕು, ಮಡಿ ಮೈಲಿಗೆ ಅಲ್ಲ. ದೊಡ್ಡ ಮನ್ಸೋದು ಯಾರು ನಿಮ್ದು? ನಿಂದು ದೊಡ್ಡ ಮನಸ್ಸೇ ಬಿದ್ರಯ್ಯ. ಆದ್ರೆ ಈ ವ್ಯಸನದಿಂದ ನಿನ್ನ ಮನಸ್ಸು ಮರ್ಯಾದೆನ ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದೀಯಾ ಅಷ್ಟೇ. ಭಾವ, ದೇವಸ್ಥಾನಕ್ಕೆ ಹೋಗಿದ್ರಾ? ಹೋಗಿದ್ದೆ. ಆಚಾರ್ಯರನ್ನ ನೋಡಿದ್ರಾ? ಸಿಕ್ಕಿದ್ರು. ಏನ್ ಹೇಳಿದ್ರು ಸ್ವಾಮಿ? ಆಚಾರ್ಯರು ಹೇಳಿದ ವಿಷಯನ ಉತ್ತರಾಜಿಗೆ ಹೇಳಿದರೆ ಅವಳು ನಿಂತಲ್ಲೇ ಕುಸಿದು ಹೋಗ್ತಾಳೆ. ಶಿವಪ್ಪ, ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳದಿದ್ದ ನನ್ನ ನಾಲಿಗೆಯಲ್ಲಿ ಇವತ್ತು ಸುಳ್ಳು ಹೇಳೋಗ ಮಾಡ್ತಿದ್ದೀಯಲ್ಲ, ಅದರ ಪಾಪ ಪುಣ್ಯ ಎಲ್ಲ ನಿನ್ನದೇ ತಂದೆ. ಸ್ವಾಮಿ, ಆಚಾರ್ಯರೇನ್ ಹೇಳಿದ್ರು? ಜಾತಕ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತ್ಯಾಕೊಂಥರ ಸಪ್ಪಗಿದ್ದೀರಾ? ನಾನಾ? ಇಲ್ವಲ್ಲ, ಹೊರಗಡೆ ಬಿಸಿಲಲ್ವಾ, ಸ್ವಲ್ಪ ದಣಿವಾಗಿದೆ ಅಷ್ಟೇ. ಒಂದ್ ನಿಮಿಷ, ನೀರ್ ತರ್ತೀನಿ. ಅಕ್ಕ, ಮಗನ ಜಾತಕ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ರು. ನಾಡು ಕೊಂಡಾಡೋ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದ್ರು. 11ನೇ ದಿನಕ್ಕೆ ನಾಮಕರಣ ಶಾಸ್ತ್ರ ಮಾಡಿ ಅಂತಾನೂ ಹೇಳಿದ್ರು.